ನಮಸ್ಕಾರ. ಈ ವಿಶೇಷ ವಿವರಣೆಗೆ ಸ್ವಾಗತ. ರಾಷ್ಟ್ರಕವಿ ಕುವೆಂಪು ಅಂದ ತಕ್ಷಣ ನಮ್ಗೆ ನೆನ್ಪಾಗೋದು ಪ್ರಕೃತಿ ಸೌಂದರ್ಯ, ಮಲೆನಾಡಿನ ಸೊಬಗು ಅಲ್ವಾ? ಆದ್ರೆ ಅವರ ಕಾವ್ಯಗಳಲ್ಲಿ ಒಂದು ಅದ್ಭುತವಾದ ಬಂಡಾಯದ ಕಿಡಿ ಕೂಡ ಇತ್ತು ಅನ್ನೋದು ಅಷ್ಟೇ ಸತ್ಯ. ಇವತ್ತು ನಾವು ಕುವೆಂಪು ಅವರ ಅತ್ಯಂತ ಪ್ರಸಿದ್ಧ ಕವನ ಹೊಸಬಾಳಿನ ಗೀತೆಯನ್ನ ಒಳಹೊಕ್ಕು ನೋಡ್ಲಿದ್ದೇವೆ. ಇದನ್ನ ಕೇವಲ ಒಂದು ಸಾಹಿತ್ಯ ಅಂತ ನೋಡೋದಕ್ಕಿಂತ ಒಂದು ಬೃಹತ್ ಸಾಮಾಜಿಕ ಬದಲಾವಣೆಯ ಒಂದು ರೆವಲ್ಯೂಷನ್ನ ನೀಲನಕ್ಷೆ ಅಂತಾನೇ ಹೇಳ್ಬೋದು. ಬನ್ನಿ, ಈ ಕವಿತೆ ನಮ್ಮ ಸಮಾಜವನ್ನ ಜಾಗೃತಗೊಳಿಸೋಕೆ ಹೇಗೆ ಒಂದು ಪವರ್ಫುಲ್ ಟೂಲ್ ಆಗಿ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಸರ್ವರಿಗೆ ಸಮಬಾಳು, ಸರ್ವರಿಗೆ ಸಮಪಾಲು. ಕೇಳಿದ ತಕ್ಷಣ ಮೈ ರೋಮಾಂಚನ ಆಗುತ್ತೆ ಅಲ್ವಾ? ಕುವೆಂಪು ಅವರ ಈ ಸರಳವಾದ ಆದ್ರೆ ತುಂಬಾನೇ ಪವರ್ಫುಲ್ ಆದ ಸಾಲುಗಳೇ ಈ ಇಡೀ ವಿವರಣೆಯ ಜೀವಾಳ. ಎಲ್ಲರಿಗೂ ಸಮಾನವಾದ ಬದುಕು ಸಿಗಬೇಕು, ಹಾಗೇನೇ ಈ ಭೂಮಿಯ ಸಂಪತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಸಮಾನವಾದ ಪಾಲು ಸಿಗಬೇಕು ಅನ್ನೋದು ಇದರ ಅರ್ಥ. ಈ ಒಂದೇ ಒಂದು ವಾಕ್ಯ ಒಂದು ಸಂಪೂರ್ಣ ಸಾಮಾಜಿಕ ಕ್ರಾಂತಿಗೆ ಹೇಗೆ ಮುನ್ನುಡಿ ಬರೆಯುತ್ತೆ, ಹಾಗೆ ನವಯುಗದ ಹೊಸ ಧ್ವನಿಯಾಗಿ ಹೇಗೆ ಮೊಳಗುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಭಾಗ 1, ಹೊಸ ಯುಗದ ಆರಂಭ, ದ ಡಾನ್ ಆಫ್ ಅ ನ್ಯೂ ಎರಾ. ಇವಾಗ ನಾವು ಈ ವಿಷಯದ ಆಳಕ್ಕೆ ಇಳಿಯೋಣ ಬನ್ನಿ. ನೂರಾರು ವರ್ಷಗಳಿಂದ ಬಡತನ, ಕಷ್ಟಗಳನ್ನ ಅನುಭವಿಸ್ತಾ ಶೋಷಣೆಗೆ ಒಳಗಾದ ಜನರಿಗೆ ಕುವೆಂಪು ಅವರು ಎದ್ದು ನಿಲ್ಲೋಕೆ ಕರೆಕೊಡುವ ಮೊದಲ ಹಂತವೇ ಇದು. ಕವಿ ಇಲ್ಲಿ ವಿಪ್ಲವದ ಕಾಳಿ ಅನ್ನೋ ಒಂದು ಅದ್ಭುತವಾದ ಮೆಟಫರ್ ಅಂದ್ರೆ ರೂಪಕವನ್ನ ಬಳಸ್ತಾರೆ. ಶೋಷಕರನ್ನ ಸೀಳಲು ಕ್ರಾಂತಿ ಅನ್ನೋ ಕಾಳಿ ಮಾತೆ ಬರ್ತಿದ್ದಾಳೆ ಅಂತಾರೆ. ಆದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ಬಹುಮುಖ್ಯ ಅಂಶ ಏನಂದ್ರೆ, ಈ ವಿಪ್ಲವದ ಕಾಳಿ ಅಂದ್ರೆ ಯಾವುದೇ ರೀತಿಯ ಭೌತಿಕ ಹಿಂಸೆ ಅಥವಾ ರಕ್ತಪಾತ ಅಲ್ವೇ ಅಲ್ಲ. ಬದಲಾಗಿ ಶತಮಾನಗಳಿಂದ ತುಳಿತಕ್ಕೊಳಗಾದವರ ಮನಸ್ಸಿನಲ್ಲಿ ಮೂಡುವ ಒಂದು ತೀವ್ರವಾದ ಮಾನಸಿಕ ಬಂಡಾಯ. ಅಂದ್ರೆ ಒಂದು ಬಲವಾದ ಜಾಗೃತಿ ಮತ್ತು ಶಕ್ತಿಯ ಸ್ಫೋಟ. ಸಮಾಜದಲ್ಲಿ ಸಮಾನತೆ ತರೋಕೆ ಈ ಮೈಂಡ್ಸೆಟ್ ಶಿಫ್ಟ್ ಎಷ್ಟೊಂದು ಅನಿವಾರ್ಯ ಅನ್ನೋದನ್ನ ಇದು ಸ್ಪಷ್ಟಪಡಿಸುತ್ತೆ. ಭಾಗ 2, ಅಧಿಕಾರ ಮತ್ತು ಅಹಂಕಾರದ ಅಂತ್ಯ, ಎಂಡ್ ಆಫ್ ಪವರ್ ಆ್ಯಂಡ್ ಈಗೋ. ಈಗ ನಾವು ಗಮನಿಸಬೇಕಾದ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಇಲ್ಲಿ ಕಾಣಿಸ್ತಿರೋ 2 ತದ್ವಿರುದ್ಧ ಚಿತ್ರಣಗಳು. ಒಂದ್ ಕಡೆ ಇಂದ್ರನ ಸಿಂಹಾಸನ ಮತ್ತು ನಂದನದ ಬೇಲಿ ಇದೆ. ಅಂದ್ರೆ ಇದು ಕೇವಲ ಮೇಲ್ವರ್ಗಕ್ಕೆ ಮಾತ್ರ ಮೀಸಲಾದ, ಬೇರೆಯವರನ್ನ ದೂರ ಇಡುವಂಥ ಒಂದು ಐಷಾರಾಮಿ ಬದುಕು. ಇನ್ನೊಂದ್ ಕಡೆ ರೈತರ ಶ್ರಮ ಮತ್ತು ಕೃಷಿಯ ಸಂಭ್ರಮ ಇದೆ. ಶ್ರೀಮಂತರಿಗೆ ಮಾತ್ರ ಸೀಮಿತವಾಗಿದ್ದ ಆ ಹಳೆಯ ಅಧಿಕಾರಶಾಹಿ ವ್ಯವಸ್ಥೆಗಳು ಹೇಗೆ ಖಂಡಿತವಾಗಿಯೂ ಪತನಗೊಳ್ಳಲೇಬೇಕು ಅಂತ ಕುವೆಂಪವರು ವಿವರಿಸ್ತಾರೆ. ಆ ಸ್ವರ್ಗದ ಬೇಲಿಗಳು ಕಳಚಿಬಿದ್ದಾಗ ಮಾತ್ರ ಶ್ರಮಿಕ ವರ್ಗದ ನಿಜವಾದ ಸಂತೋಷ ಮತ್ತು ರೈತರ ದುಡಿಮೆ ಸಮಾಜದ ಕೇಂದ್ರಬಿಂದು ಆಗೋಕೆ ಸಾಧ್ಯ ಅಂತವರು ಎತ್ತಿ ತೋರಿಸ್ತಾರೆ. ದೇವರ ನ್ಯಾಯವನ್ನು ಮಾನವರೇ ತಿದ್ದಿ. ನೋಡಿದ್ರ, ಇದು ಕುವೆಂಪು ಅವರ ಅತ್ಯಂತ ದಿಟ್ಟ ಮತ್ತು ಕ್ರಾಂತಿಕಾರಿ ನಿಲುವು. ದೇವರೇ ಬಂದು ಎಲ್ಲ ಅನ್ಯಾಯವನ್ನ ಸರಿಪಡಿಸ್ತಾನೆ ಅಂತ ಕಾಯ್ತಾ ಕೂರೋದ್ರಲ್ಲಿ ಅರ್ಥವಿಲ್ಲ. ಬದಲಾಗಿ ಮನುಷ್ಯರೇ ತಮ್ಮ ಬುದ್ಧಿ ಮತ್ತು ಶ್ರಮವನ್ನ ಬಳಸಿ ಈ ಭೂಮಿಯ ಮೇಲೆಯೇ ಸಾಮಾಜಿಕ ನ್ಯಾಯವನ್ನ ಸ್ಥಾಪಿಸಬೇಕು ಅಂತ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಸಮಾಜದಲ್ಲಿರೋ ಅಸಮಾನತೆಗಳು ದೈವದ ಇಚ್ಛೆ ಖಂಡಿತ ಅಲ್ಲ, ಅವುಗಳನ್ನ ನಾವೇ ಸರಿಪಡಿಸಿ ಒಂದು ಹೊಸ ಸ್ವರ್ಗವನ್ನ ಕಟ್ಟಬೇಕು ಅನ್ನೋದು ಅವರ ಮುಖ್ಯ ಆಶಯ. ಭಾಗ 3, ಮೂಢನಂಬಿಕೆ ಮತ್ತು ಶೋಷಣೆಯ ಬಲೆ, ವೆಬ್ ಆಫ್ ಸೂಪರ್ಸ್ಟಿಷನ್ ಆ್ಯಂಡ್ ಎಕ್ಸ್ಪ್ಲಾಯ್ಟೇಷನ್. ಕೇವಲ ಹೊರಗಿನ ವ್ಯವಸ್ಥೆ ಮಾತ್ರ ಅಲ್ಲ, ಶೋಷಿತರನ್ನ ತಡೆಹಿಡಿಯುವ ಮಾನಸಿಕ ಅಡೆತಡೆಗಳ ಬಗ್ಗೆಯೂ ನಾವಿಲ್ಲಿ ಗಮನಹರಿಸಬೇಕು. ಶ್ರಮಿಕ ವರ್ಗದವರ ಮನಸ್ಸಿನಲ್ಲಿ ವ್ಯವಸ್ಥಿತವಾಗಿ ಬಿತ್ತಲಾದ ಕೀಳರಿಮೆಗಳು ಅವರನ್ನ ಹೇಗೆ ನಿರಂತರವಾಗಿ ಶೋಷಣೆಯಲ್ಲಿಯೇ ಉಳಿಯುವಂತೆ ಮಾಡ್ತವೆ ಅನ್ನೋದು ಇಲ್ಲಿ ಮುಖ್ಯವಾಗುತ್ತೆ. ಇದೆಲ್ಲ ನಮ್ಮ ಹಣೆಬರಹವೇ? ಈ ಗಂಭೀರವಾದ ಪ್ರಶ್ನೆಯನ್ನ ನಾವೆಲ್ಲರೂ ನಮಗೆ ನಾವೇ ಕೇಳ್ಕೋಬೇಕು. ಕಷ್ಟಪಡುವುದು ನಮ್ಮ ಹಣೆಬರಹ ಅನ್ನೋ ಕುರುಡು ನಂಬಿಕೆಗಳನ್ನ ಕುವೆಂಪು ಅವರು ಇಲ್ಲಿ ಕಂಪ್ಲೀಟಾಗಿ ರಿಜೆಕ್ಟ್ ಮಾಡ್ತಾರೆ. ಶೋಷಣೆಯನ್ನ ಸಹಿಸಿಕೊಳ್ಳೋಕೆ ಹಣೆಬರಹವನ್ನ ಒಂದು ನೆಪವಾಗಿ ಮಾಡ್ಕೋಬಾರ್ದು. ಹಾಗೆ ಮನುಷ್ಯನ ಶ್ರಮ ಯಾವುದೇ ಅದೃಶ್ಯ ಶಕ್ತಿಗಿಂತ ದೊಡ್ಡದು ಅನ್ನೋದನ್ನ ಅವರು ಸಾರಿ ಸಾರಿ ಹೇಳ್ತಾರೆ. ಇದು ಎಷ್ಟೊಂದು ಅದ್ಭುತವಾಗಿ ವಾಸ್ತವವನ್ನ ಬಿಚ್ಚಿಡುತ್ತೆ ಅಲ್ವಾ? ಶ್ರೀಮಂತರು ಹಾಗೂ ಪ್ರಭಾವಿಗಳು ಬಡವರನ್ನ ತಮ್ಮ ಕಂಟ್ರೋಲ್ನಲ್ಲಿಟ್ಟುಕೊಳ್ಳಲು ಸಂಸ್ಕೃತಿ, ಧರ್ಮ ಮತ್ತು ಹಣೆಬರಹ ಅನ್ನೋ ಅಸ್ತ್ರಗಳನ್ನ ಹೇಗೆ ಬಳಸ್ತಾರೆ ಅನ್ನೋ ಕಟು ಸತ್ಯ ಇಲ್ಲಿದೆ. ಪುರಾಣದಲ್ಲಿ ಮೋಹಿನಿಯ ರೂಪಕ್ಕೆ ಮರುಳಾಗಿ ರಾಕ್ಷಸರು ಅಮೃತವನ್ನ ಕಳೆದುಕೊಂಡ ಕಥೆ ನಮ್ಗೆಲ್ಲ ಗೊತ್ತೇ ಇದೆ. ಅದೇ ರೀತಿ ಶ್ರಮಿಕ ವರ್ಗದವರು ಈ ವ್ಯವಸ್ಥೆಯ ಆಮಿಷಗಳಿಗೆ ಬಲಿಯಾಗಿ ತಮ್ಮ ಕಷ್ಟದ ದುಡಿಮೆಯ ಫಲವನ್ನ ಬಿಟ್ಟುಕೊಡಬಾರ್ದು ಅಂತ ಕವಿ ಎಚ್ಚರಿಸ್ತಾರೆ. ಸಂಸ್ಕೃತಿಯ ಹೆಸರಿನಲ್ಲಿ ಒಡ್ಡುವ ಬಲೆಗೆ ಬಿದ್ದು ಯಾರೂ ಕೂಡ ಜೀವಂತ ಶವಗಳಂತೆ ಬದುಕಬಾರದು. ಭಾಗ 4, ನಾಳೆಗಾಗಿ ಇಂದಿನ ತ್ಯಾಗ, ಟುಡೇಸ್ ಸ್ಯಾಕ್ರಿಫೈಸ್ ಫಾರ್ ಟುಮಾರೋ. ಸೊ ಇಲ್ಲಿನ ಕ್ರೂಷಿಯಲ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಯಾವುದೇ ದೊಡ್ಡ ಸಾಮಾಜಿಕ ಬದಲಾವಣೆ ಸುಮ್ನೆ ರಾತ್ರೋರಾತ್ರಿ ಬರೋದಿಲ್ಲ. ಅದಕ್ಕೆ ಸಾಕಷ್ಟು ತ್ಯಾಗ ಬೇಕಾಗತ್ತೆ. ಇಂದು ರಕ್ತದ ಬಿಂದು, ಮುಂದೆ ಸೌಖ್ಯದ ಸಿಂಧು.
ಮುಂದಿನ ತಲೆಮಾರಿನ ಮಕ್ಕಳಿಗೆ ಹೊಟ್ಟೆಗೆ ಸಾಕಷ್ಟು ಅನ್ನ, ಮೈಗಿ ಬಟ್ಟೆ ಮತ್ತು ಒಂದು ನೆಮ್ಮದಿಯ ಬದುಕು ಸಿಗ್ಬೇಕು ಅಂದ್ರೆ ಇಂದು ಕಷ್ಟಪಡಲು ನಾವು ಸಿದ್ಧರಿರ್ಬೇಕು. ಇವತ್ತಿನ ನಮ್ಮ ಹೋರಾಟ ಮತ್ತು ನಾವು ಸುರಿಸುವ ಪ್ರತಿಯೊಂದು ರಕ್ತದ ಬಿಂದು ಕೂಡ ನಾಳಿನ ಭವಿಷ್ಯದ ಸುಖದ, ಸಮೃದ್ಧಿಯ ಸಮುದ್ರವಾಗುತ್ತೆ ಅಂತ ಕುವೆಂಪು ಅವರು ಬಹಳ ಪ್ರಭಾವಶಾಲಿಯಾಗಿ ಒತ್ತಿ ಹೇಳ್ತಾರೆ. ಒಂದು ವೇಳೆ ನಾವು ಇವತ್ತು ಎದ್ದು ನಿಲ್ಲದಿದ್ರೆ ಏನಾಗುತ್ತೆ? ಅಸಮಾನತೆಯ ವಿರುದ್ಧದ ಹೋರಾಟವನ್ನ ನಾವು ಇವತ್ತು ಮಾಡದೇ ಇದ್ರೆ ನಮ್ಮ ಮುಂದಿನ ಪೀಳಿಗೆಯ ಬದುಕು ಸದಾಕಾಲ ಹೇಡಿಗಳ ತರಹವೇ ಇರ್ಬೇಕಾಗುತ್ತೆ ಅನ್ನೋ ಕಠೋರ ಎಚ್ಚರಿಕೆಯನ್ನ ಈ ಕವಿತೆ ನೀಡುತ್ತೆ. ಅನ್ಯಾಯದ ವಿರುದ್ಧ ಧೈರ್ಯದಿಂದ ಹೋರಾಡದೆ ಸುಮ್ಮಿದ್ರೆ ಆ ಭಯ ಮತ್ತು ಕೀಳಿರಿಮೆಯ ಪರಂಪರೆಯನ್ನೇ ನಾವು ನಮ್ಮ ಮಕ್ಕಳಿಗೆ ಬಳುವಳಿಯಾಗಿ ಕೊಟ್ಟಂಟಾಗುತ್ತೆ ಅಲ್ವಾ? ಭಾಗ 5. ಸಮಾನತೆಯ ಹೊಸ ಸಮಾಜ, ಅ ನ್ಯೂ ಸೊಸೈಟಿ ಆಫ್ ಈಕ್ವಾಲಿಟಿ. ಬನ್ನಿ, ಈಗ ನಾವು ಕುವೆಂಪು ಅವರ ಸಮಾನತೆಯ ಕಲ್ಪನೆ ಮತ್ತು ಅಂಥ ಒಂದು ಆದರ್ಶ ಸಮಾಜವನ್ನ ಕಟ್ಟಲು ಬೇಕಾದ ವ್ಯವಸ್ಥಿತವಾದ ಮಾರ್ಗಸೂಚಿ ಹೇಗಿದೆ ಅಂತ ನೋಡೋಣ. ವ್ಯವಸ್ಥಿತ ಶೋಷಣೆಯನ್ನ ಬೇರು ಸಹಿತ ಕಿತ್ತು ಹಾಕಲು ಕವಿ ಇಲ್ಲಿ 3 ಪ್ರಮುಖ ಹೆಜ್ಜೆಗಳನ್ನ ನೀಡ್ತಾರೆ. ಮೊದಲನೇದಾಗಿ ನಮ್ಮೊಳಗಿನ ಕೀಳರಿಮೆಯನ್ನ, ಅಂದ್ರೆ ನಾವು ಅಸಹಾಯಕರು ಅನ್ನೋ ಭಾವನೆಯನ್ನ ಸಂಪೂರ್ಣವಾಗಿ ತೊಡೆದುಹಾಕಬೇಕು. ಎರಡನೇದಾಗಿ ಯುಗಚಕ್ರವನ್ನ ಬದಲಾಯಿಸಲು, ಅಂದ್ರೆ ಹೊಸ ಸಮಾಜವನ್ನ ನಿರ್ಮಿಸಲು ಪ್ರತಿಯೊಬ್ಬರೂ ಒಟ್ಟಾಗಿ ಹೆಗಲು ಕೊಟ್ಟು ದುಡಿಬೇಕು. ಮತ್ತು ಮೂರನೇದಾಗಿ ದೇವರ ಹೆಸರಿನಲ್ಲಿ ನಡೆಯುವ ಅನ್ಯಾಯಗಳನ್ನ ನಮ್ಮ ಬುದ್ಧಿವಂತಿಕೆಯಿಂದ ನಾವೇ ಸರಿಪಡಿಸಿ ಈ ಭೂಮಿಯ ಮೇಲೆಯೇ ಒಂದು ಹೊಸ ಸ್ವರ್ಗವನ್ನ ನಿರ್ಮಿಸಬೇಕು. ಹಾಗಾದ್ರೆ ಈ ವಿವರಣೆಯ ಕೊನೆಯಲ್ಲಿ ನಾವೆಲ್ಲರೂ ಆಳವಾಗಿ ಯೋಚಿಸಬೇಕಾದ ಪ್ರಶ್ನೆ ಇದು: ಇಂದಿನ ದಿನಗಳಲ್ಲಿ ನಮ್ಮ ಸಮಾಜದಲ್ಲಿ ಆಳವಾಗಿ ಬೇರೂರಿರುವ ವ್ಯವಸ್ಥಿತ ಅಸಮಾನತೆಗಳನ್ನು ನಾಶ ಮಾಡಲು ನಮ್ಮೆಲ್ಲರೊಳಗಿನ ಆ ವಿಪ್ಲವದ ಕಾಳಿಯ ಶಕ್ತಿ ಹೇಗೆ ಜಾಗೃತಗೊಳ್ಳುತ್ತೆ? ಕುವೆಂಪು ಅವರ ಈ ಸ್ವಾಭಿಮಾನ, ತ್ಯಾಗ ಮತ್ತು ಸಮಾನತೆಯ ಕರೆ ಕೇವಲ ಅಂದಿನ ಕಾಲಕ್ಕೆ ಮಾತ್ರ ಸೀಮಿತವಾದದ್ದಲ್ಲ, ಅದು ಇಂದಿಗೂ ಎಂದೆಂದಿಗೂ ನಮ್ಗೆಲ್ಲರಿಗೂ ಪ್ರಸ್ತುತ. ಈ ಪ್ರಬಲವಾದ ಪ್ರಶ್ನೆಯನ್ನ ನಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ಶ್ರಮವನ್ನ ಗೌರವಿಸುವ ಒಂದು ಸಮಾನತೆಯ ಸಮಾಜದ ಕಡೆಗೆ ನಾವೆಲ್ಲರೂ ಒಟ್ಟಾಗಿ ಹೆಜ್ಜೆ ಹಾಕೋಣ. ಈ ಇನ್ಫಾರ್ಮೇಟಿವ್ ಆದಂಥ ವಿವರಣೆಯಲ್ಲಿ ಜೊತೆಯಾಗಿದ್ದಕ್ಕಾಗಿ ಧನ್ಯವಾದಗಳು.